ಇವತ್ತು ನಮ್ಮ ಮಗ ಅಲೋಕ್ ಎಸ್ ವಿ ಅಲೋಕ್ ಅವರ ಹುಟ್ಟುಹಬ್ಬ. ಏಪ್ರಿಲ್ 14ನೇ ತಾರೀಕು ಅವರು ಹುಟ್ಟಿದ್ದು. ಅಂಬೇಡ್ಕರ್ ಜಿಯವರ ಹುಟ್ಟಿದ ದಿನ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀವಿ. ನಮ್ಮ ಶಾಸಕರು ಹೇಳ್ದಂಗೆ ನಮ್ಮ ಅಲೋಕ್ ಅವರು ಚಿಕ್ಕ ವಯಸ್ಸಲ್ಲಿ ಬರ್ತಡೇ ಮಾಡ್ಕೊಂಡಾಗ ಮತ್ತೆ ಅವರು ದೊಡ್ಡವರಾದ್ಮೇಲೆ ರಾಜಕೀಯಕ್ಕೆ ಬಂದ್ಮೇಲೆ ಎಲ್ಲ ಜನಗಳೆಲ್ಲ ನಮ್ಮ ಅಂಬೇಡ್ಕರ್ ಜಿಯವರ ಹುಟ್ಟುಹಬ್ಬದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಅವ್ರಿಗೆ ಯಾವಾಗ್ಲೂ ಒಳ್ಳೇದಾಗ್ಲಿ, ಆಯುಷ್ ಆರೋಗ್ಯ ಕೊಡ್ಲಿ, ರಾಜಕೀಯ ಉನ್ನತ ಸ್ಥಾನ ಕೊಡ್ಲಿ ಅಂತ ಹೇಳಿ ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಅಲೋಕ್ ಅವರು ಸಹ ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಮಾಸ್ಟರ್ಸ್ ಮಾಡಿದ್ರು. ಅಲ್ಲೂ ಸಹ ಅಂಬೇಡ್ಕರ್ ಅವರ ಜಯಂತಿ ಉತ್ಸವನ್ನ ಅವರ ಸ್ಟ್ಯಾಚ್ಯೂ ಅಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಇರ್ತಾ ಇತ್ತು. ಅವಾಗ ಇದ್ದಾಗ ಅಲ್ಲಿ ಅವರು ಸಹ ಒಂದು ಲೈಬ್ರರಿನಲ್ಲಿ ಅವರ ನಮ್ಮ ಭಾರತ ದೇಶದ ಕೆಲವು ವಿದ್ಯಾರ್ಥಿಗಳು ಎಲ್ಲರೂ ಸಹ ಸೇರಿ ಅವತ್ತು ಬರ್ತಡೇ ಆಚರಣೆ ಮಾಡ್ತಾ ಇದ್ರು. ಅವರು ಸಹ ಅಲ್ಲಿ ಪಾಲ್ಗೊಳ್ತಾ ಇದ್ರು. ಈ ರೀತಿಯಾಗಿ ಅವರು ಒಳ್ಳೆಯ ವಿಚಾರಗಳನ್ನ ತಿಳ್ಕೊಂಡು, ದೇಶದ ಬಗ್ಗೆ ವಿಚಾರಗಳು, ಪ್ರಪಂಚಾದ್ಯಂತ ವಿಚಾರಗಳನ್ನ ತಿಳ್ಕೊಂಡು ಓದಿ ಬಂದಿರ್ತಕ್ಕಂಥವ್ರು. ಮತ್ತೆ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಅವರು ತುಂಬಾ ಸಾಫ್ಟ್ ನೇಚರು, ಮತ್ತೆ ಯಾರಿಗೂ ಕೆಟ್ಟದನ್ನ ಬಯಸ್ತಾ ಇರತಕ್ಕಂಥವ್ರು ಅಲೋಕ್ರವರು. ಅವರ ಹುಟ್ಟುಹಬ್ಬ ಒಳ್ಳೇದಾಗ್ಲಿ, ಅವ್ರಿಗೆ ಜನಗಳ ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ. ಇವತ್ತು ಹುಟ್ಟುಹಬ್ಬ ಅವ್ರು ಏನ್ ಮಾಡ್ಕೋಬೇಕಂತ ಏನು ಇಷ್ಟಪಟ್ಟಿರ್ಲಿಲ್ಲ. ಅವ್ರೊಂದ್ ಸ್ವಲ್ಪ ಆತರ ಅಷ್ಟು ದೊಡ್ಡದಾಗಿ ಆತರ ಪ್ರಚಾರ ತಗೊಳ್ಳೋದಾಗ್ಲಿ, ತುಂಬಾ ಗ್ರ್ಯಾಂಡ್ ಆಗಿರ್ಬೇಕು ಆತರ ಇಲ್ಲ. ಅವರು ಸ್ವಲ್ಪ ಅವರು ಸಿಂಪಲ್ ನೇಚರ್ ಅವ್ರದ್ದು. ಸೊ ಎಲ್ಲ ನಮ್ಮ ಬಿಜೆಪಿ ಪ್ರಮುಖರು, ಮುಖಂಡರುಗಳೆಲ್ಲ ಸೇರಿ ಹೇಗಿದ್ರು ಮನೆಗೆ ಬಂದು ವಿಶ್ ಮಾಡ್ತಾ ಇರ್ತಾರೆ. ಅದ್ರ ಬದಲು ಒಂದು ಪಬ್ಲಿಕ್ ಫಂಕ್ಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವರು ಅವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರು, ನಾನಿರ್ಬೋದು, ಇಬ್ರು ಸಹ ಅಲೋಕ್ ಅವರಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು, ನಮ್ಮ ಬಿಜೆಪಿಯ ಲೀಡರ್ಸ್ಗಳು ಯಾವ ರೀತಿ ಅವರನ್ನ ನಡೆಸ್ಕೊಂಡು ಹೋಗ್ತಾರೋ ಅದ್ರ ಮೇಲೆ ಅವರ ಭವಿಷ್ಯ ಉಳ್ಕೊಂಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ.